ನಮಸ್ಕಾರ, ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ನಾಗರಬಾವಿಗೆ ಬಂದಿದ್ದೀವಿ. ನಾಗರಬಾವಿನಲ್ಲಿ ಒಂದು ಹೊಸ ಫ್ರೈಡ್ ಚಿಕನ್ ಬ್ರ್ಯಾಂಡ್ ಲಾಂಚ್ ಆಗಿದೆ, ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬಿಗ್ ಗಾಯ್ಸ್ ಅಂತ ಇದು ಜಾಗ. ಸೊ ಏನಕ್ಕೆ ಇದು ಸ್ವಲ್ಪ ವೈರಲ್ ಆಯಿತು, ಮೊನ್ನೆ ಓಪನಿಂಗ್ ಟೈಮಲ್ಲಿ ಫುಲ್ಲು ರಶ್ ಕ್ಯೂ ಇದು ಜನ. ಯಾಕಂದರೆ ₹1 ವಿಂಗ್ಸ್ ಚಿಕನ್ ವಿಂಗ್ಸ್ನ ಕೊಡ್ತಾ ಇದ್ರಂತೆ ಓಪನಿಂಗ್ ಇನಾಗ್ರೇಷನ್ ಟೈಮಲ್ಲಿ. ಸೊ ಅದು ಫುಲ್ಲು ಕ್ರೌಡ್ ಇತ್ತು. ಅದು ನೋಡ್ಬಿಟ್ಟು ಹೊಸ ಬ್ರ್ಯಾಂಡ್ ಇದೆ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಅಂದರೆ ಪ್ಯಾಂಟಲೂನ್ಸ್ ಇದೆ, ಹೋಂಡಾ ಶೋರೂಮ್ ಇದೆ, ಮತ್ತು GM ಹಾಸ್ಪಿಟಲ್, ಈ 3 ಇದೆ. ಅದರ ಆಪೋಸಿಟಲ್ಲೇ ಸಿಗುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಜಾಗ ಬರ್ಬೋದು. ಸೊ ಇದೊಂದು ಇಂಡಿಯನ್ ಬ್ರ್ಯಾಂಡು. ಸೊ ಯಾವುದೋ ಫಾರಿನ್ ಬ್ರ್ಯಾಂಡು ಬಂದು ಇಲ್ಲಿ ಬ್ರಾಂಚ್ ಓಪನ್ ಮಾಡಿಲ್ಲ, ಇದು ಇಂಡಿಯನ್ ಬ್ರ್ಯಾಂಡು. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಸೊ ಎಲ್ಲ ಹೋಗಿ ಮಾತಾಡ್ಸ್ಕೊಂಡು ಕೇಳ್ಕೊಂಬಂದ್ವಿ. ಇಲ್ಲಿ ಒಂದು 4 ಥರ ಫ್ಲೇವರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫುಲ್ ಸ್ಪೈಸಿಯಷ್ಟು ಟ್ಯಾಂಗಿಯಷ್ಟು ಫ್ಲೇವರ್ಸ್ ಸಿಗುತ್ತೆ. ಅದು ಕೂಡ ಫ್ರೀ, ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಈ ಫ್ಲೇವರ್ಸ್ ಆ್ಯಡ್ ಮಾಡೋದಕ್ಕೆ. ಈಗ ಮೇಲ್ಗಡೆ ಹಾಕ್ತಾರಲ್ಲ ಪೆರಿ ಪೆರಿ, ಅದು ಆಫ್ರಿಕನ್ ಸ್ಪೈಸಿ ಪೆರಿ ಪೆರಿ ಅಂತ ಇದೆ. ಮತ್ತು ನಮ್ಮ ಇಂಡಿಯನ್ ಗನ್ ಪೌಡರು, ಆಮೇಲೆ ಚಿಲ್ಲಿ ತಡಕ ಅಂತೆಲ್ಲ ಸ್ಪೈಸಸ್ ಇದೆ. ಅದನ್ನು ಫ್ರೀಯಾಗಿ ನಿಮಗೆ ಹಾಕಿ ಕೊಡ್ತಾರೆ. ನೀವು ಬಂದು ಜಸ್ಟ್ ಆರ್ಡರ್ ಮಾಡಿ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಏನೇನು ಬೇಕೋ ಆರ್ಡರ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ತೀವಿ. ಬನ್ನಿ. ಎರಡು ಡಿಶ್ನ ತೊಗೊಂಬಂದಿದ್ದೀವಿ, ಇನ್ನೂ 2 ಬರಬೇಕು, ರೆಡಿ ಆಗ್ತಾಯಿದೆ. ಆರ್ಡ್ರ್ ಮಾಡಿದ್ದೀವಿ. ಸೊ ಏನೇನು ಇವಾಗ ಏನು ತರಿಸಿದ್ದೀನಿ ಅಂದರೆ, ನಾರ್ಮಲಾಗೆ ಈಗ ಫ್ರೈಡ್ ಚಿಕನ್ ಒಂದು ಬ್ರ್ಯಾಂಡಿಗೆ ಹೋದಾಗ ಫ್ರೈಡ್ ಚಿಕನ್ ಇರುತ್ತೆ, ಬರ್ಗರ್ ಇರುತ್ತೆ, ಎಲ್ಲನೂ ಇರುತ್ತೆ, ರೈಸ್ ಬೌಲ್ ಕೂಡ ಇರುತ್ತೆ. ಸೊ ಇಲ್ಲೂ ಕೂಡ ರೈಸ್ ಬೌಲ್ ಇದೆ, ಬಿರಿಯಾನಿ ಬೌಲು ತರಿಸ್ತಾ ಇದ್ದೀವಿ. ಅದಕ್ಕಿಂತ ಒಂದು ಸ್ಪೆಷಲ್ ಏನು ಅಂದರೆ ರಾಮನ್. ಸೊ ರಾಮನ್ ಸಿಗುತ್ತೆ ಇಲ್ಲಿ, ಅಂದರೆ ನೂಡಲ್ಸ್. ಸೊ ರಾಮನ್ ಬೌಲ್ ಇದೆ, ಅದರಲ್ಲಿ ಏನಂದರೆ ಕೊರಿಯನ್ ಫ್ರೈಡ್ ಚಿಕನ್ ರಾಮನ್ನ ತರಿಸಿದ್ದೀವಿ. ಅದು ಬಿಟ್ಟು ಇನ್ನೂ 2-3 ಆಪ್ಷನ್ ಇದೆ, ನಿಮ್ಗೆ ಇಷ್ಟ ಬಂದಿದೆ ಅವನ್ನ ತರಿಸ್ಬೋದು. ಸೊ ಫುಲ್ಲು ಬಿಸಿಯ ಎತ್ತಿದ್ರೆ ಧಾಗ ಅಂತ ಹೋಗ್ತದೆ, ಘಮ ಅಂತ ಇದೆ. ಟೇಸ್ಟ್ ಮಾಡೋಣ. ಆಮೇಲೆ ಇನ್ನೊಂದೇನಂದರೆ ಒಂದು ಬರ್ಗರ್ ಕೂಡ ತರಿಸಿದ್ವಿ. ಬರ್ಗರ್ ಬಂದ್ಬಿಟ್ಟು ಫ್ರೈಡ್ ಚಿಕನ್ ಬರ್ಗರ್. ನನಗೆ ಪರ್ಸ್ನಲಾಗಿ ಏನಂದರೆ ಪ್ಯಾಟಿ ಇರುತ್ತಲ್ಲ, ಪ್ಯಾಟಿ ಇರೋದು ಅಷ್ಟೊಂದು ಇಷ್ಟಪಡಲ್ಲ. ಫ್ರೈಡ್ ಚಿಕನ್ ಇದ್ದರೆ ಬರ್ಗರ್ನ ಜಾಸ್ತಿ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ಫ್ರೈಡ್ ಚಿಕನ್ ಬರ್ಗರ್ನ ತರಿಸಿದ್ವಿ. ಅದು ಬಿಟ್ಟು ವೆಜ್ಜಲ್ಲೂ ಆಪ್ಷನ್ ಇದೆ. ಸೊ ಪ್ಯಾಟಿ ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಸೊ ಇದರಲ್ಲೂ ಅಷ್ಟೇ, ರಾಮನ್ನಲ್ಲೂ ಕೂಡ ವೆಜ್ ಆಪ್ಷನ್ ಇದೆ, ನಾನ್ ವೆಜ್ ಆಪ್ಷನ್ ಇದೆ. ಸೊ ಈಗ ಶುರು ಮಾಡೋಣ. ಫಸ್ಟು ಸೊ ಸ್ವಲ್ಪ ಲೈಟಾಗೆ ಕೆಳಗಡೆ ವೆಟ್ಟಿರುತ್ತೆ, ಜ್ಯೂಸಿಯಾದ ರಾಮನ್. ಬರೀ ಜ್ಯೂಸಿ ಮಾತ್ರ ಅಲ್ಲ, ಸ್ಪೈಸಿಯಾದ ಡಿಶ್ಶು. ಅದ್ಭುತವಾಗಿದೆ. ಫುಲ್ಲು ಖಾರವಾಗಿ ಅಲ್ಟಿಮೇಟು. ಫ್ರೈಡ್ ಚಿಕನ್ ಆಗಿರೋದ್ರಿಂದ 2 ಫ್ರೈಡ್ ಚಿಕನ್ಗಳಿರುತ್ತೆ. ಅದು ಕೂಡ ಚಿಕನ್ ಸ್ಟ್ರಿಪ್ಸ್, ಸೂಪರ್ ಫ್ಲೇಕಿ ಕಾಣಿಸ್ತಾ ಇದೆಯಾ, ಫ್ಲೇಕಿನೆಸ್ಸು, ಸೂಪರ್ ಕ್ರಿಸ್ಪಿ ಮುಟ್ಟೋದಕ್ಕೆ. ಇದು ಇಷ್ಟು ಮಾತ್ರ ಒಳಗಡೆ ಡಿಪ್ ಆಗಿತ್ತು. ಸೊ ಅದು ಚೆನ್ನಾಗಿ ಇರ್ಕೊಂಬಿಟ್ಟಿದೆ, ಕಚ್ಚಿಬಿಡುವ. ಓಹೋ, ಬಿಸಿ ಒಂದು ಕಡೆ, ಆಮೇಲೆ ಅದರದ್ದು ಆ ಸ್ಪೈಸಿನೆಸ್ಸು, ಅದ್ಭುತವಾದ ಕಾಂಬಿನೇಷನ್ ಇವೆರಡು. ಇದಂತೂ ಸೂಪರ್ ಕ್ರಿಸ್ಪಿ ಆಗಿದೆ. ಮೇಲ್ಗಡೆ ಔಟರ್ ಲೇಯರ್ ಮಾತ್ರ ಸಾಕತ್ತು ಕ್ರಂಚಿಯಾಗಿ ಸೂಪರ್ ಕ್ರಿಸ್ಪಿ ಆಗಿದೆ. ಒಳಗಡೆ ಅಂತೂ ಚಿಕನ್ ಟೆಂಡರು, ಫುಲ್ ಟೆಂಡರ್ ಚಿಕನ್. ಆಮೇಲೆ ಇದು ಇನ್ನೊಂದೇನೆಂದರೆ, ಇಲ್ಲಿ ಫ್ಲೇವರ್ಸ್ ಇದೆ. ನೀವು ಇವಾಗ ಫ್ರೈಡ್ ಚಿಕನ್ ತೊಗೊಬೋದು, ಅಥವಾ ವಿಂಗ್ಸು ಏನಾದರೂ ತೊಗೊತೀರಾ ಅಂದರೆ, ಬಕೆಟ್ ಅದು ಏನಾದರೂ ತೊಗೊಳಂಗಿದ್ರೆ ನೀವು ಫ್ಲೇವರ್ಸ್ನ ಅದ್ರ ಮೇಲೆ ಚೂಸ್ ಮಾಡ್ಬೋದು. ನಿಮಗೆ ಬೇಕಾಗಿದೆ 4 ಥರ ಫ್ಲೇವರ್ ಇದೆ. ಒಂದು ಇಲ್ಲಿ ಗನ್ ಪೌಡ್ರ್, ಇದು ಸೌತ್ ಇಂಡಿಯನ್ ಸ್ಟೈಲ್ ಗನ್ ಪೌಡ್ರ್ ಸಿಗುತ್ತೆ. ಸೊ ಸ್ವಲ್ಪ ಸ್ಪೈಸಿ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ, ಅದಕ್ಕಿಂತ ಕಮ್ಮಿ ಸ್ಪೈಸಿ ಒಂದಿದೆ. ಆಮೇಲೆ ಇದಿದೆ, ಪೆರಿ ಪೆರಿ ಇದೆ. ಆ ಥರ 4 ಫ್ಲೇವರ್ ಇದೆ. ನಿಮಗೆ ಯಾವುದು, ನಿಮ್ಮ ಖಾರ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಬಂದು ಪೆರಿ ಪೆರಿ ಬಂದು ಸ್ವಲ್ಪ ಖಾರ ಜಾಸ್ತಿ, ಅದನ್ನು ಟ್ರೈ ಮಾಡ್ಬೋದು. ಖಾರ ಕಮ್ಮಿ ಇದ್ದರೆ ತಿಂತೀರ ಅಂದರೆ ಈ ಗನ್ ಪೌಡರ್ ಈ ಥರ ಅದನ್ನು ಚೂಸ್ ಮಾಡ್ಬೋದು. ಇದಂತೂ ಸೂಪರ್ ಮಜಾ ಕೊಡ್ತು, ಮಸ್ಟ್ ಟ್ರೈ. ಇದನ್ನು ಸ್ಟ್ರಿಪ್ಸ್ನ ಸಪ್ರೇಟಾಗಿ ಒಂದು
ಇದರಲ್ಲೂ ಇದು ತಿನ್ನಲ್ಲ ಅಂದರೆ ಸಪ್ರೇಟಾಗಿ ತರಿಸ್ಕೊಂಡು. ಹಾಗೆ ನಮ್ಮ ಇನ್ನೂ 2 ಆರ್ಡ್ರ್ ಕೂಡ ಬಂತು. ಒಂದು ಬಂದು ವಿಂಗ್ಸ್ ಬಕೆಟ್. ಸೊ ಚಿಕನ್ ವಿಂಗ್ಸ್ ಬಕೆಟ್ನ ತರಿಸಿದ್ದೀವಿ. ಇದಕ್ಕೆ ಪೆರಿ ಪೆರಿ ಹಾಕ್ಸಿದ್ದೀವಿ ನಾವು, ಪೆರಿ ಪೆರಿ ಫ್ಲೇವರ್, ಸ್ವಲ್ಪ ಖಾರ ಇರಲಿ, ಅವಳೇ ಮಜಾ ಅಂತ. ಆಮೇಲೆ ಇನ್ನೊಂದು ಬಿರಿಯಾನಿ ಹೇಳಿದ್ನಲ್ಲ, ಬಿರಿಯಾನಿ ಬೌಲ್ ಅದು ಕೂಡ ಇದೆ. ಚಿಕನ್ ಪಾಪ್ಕಾರ್ನ್ ಬಿರಿಯಾನಿ ಬೌಲ್ನ ತರಿಸಿದ್ದೀವಿ. ಮೇಲ್ಗಡೆ ಚಿಕನ್ ಪಾಪ್ಕಾರ್ನ್ ಇರುತ್ತೆ, ಕೆಳಗಡೆ ಬಿರಿಯಾನಿ ರೈಸ್ ಇರುತ್ತೆ, ಬಾಸುಮತಿ ರೈಸ್, ಫ್ರೈಡ್ ಆನಿಯನ್ಸ್ ಕೂಡ ಇದೆ. ಅದ್ಭುತ. ಬಿಸಿ ಆಗಿರಲಿ, ಮುಚ್ಚಿಡೋಣ. ಸೊ ಈಗ ವಿಂಗ್ಸ್ ತಿನ್ಬಿಡುವ. ಬಿಸಿ 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 ವಿಂಗ್ಸ್. ಈ ರೆಸಿಪಿ ವಿತೌಟ್ ಇದು ಪೆರಿ ಪೆರಿ ಒಳಗಡೆ ನಾರ್ಮಲ್ ಮ್ಯಾರಿನೇಟ್ ಮಾಡಿರ್ತಾರಲ್ಲ, ಅದು ನಮ್ಮ ಇಂಡಿಯನ್ಸ್ಗೆ, ಅದರಲ್ಲೂ ಸೌತ್ ಇಂಡಿಯನ್ಸ್ಗೆ ಅಂತಲೇ ತಕ್ಕನಾಗಿ ಮಾಡಿದ್ದಾರೆ. ಅದರಲ್ಲಿ ಆ ಟ್ಯಾಂಗಿನೆಸ್ಸು, ಆ ಸ್ಪೈಸಿನೆಸ್ ಎಲ್ಲನೂ ಇದೆ, ಬ್ಲ್ಯಾಂಡ್ ಆಗಿಲ್ಲ. ಜೊತೆಗೆ ಎಕ್ಸ್ಟ್ರಾ ಫ್ಲೇವರು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೊಬೋದು. ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೀವು ಇದು ಮಾಡ್ಬೋದು. ಚಿಕನ್ ಕ್ವಾಲಿಟಿ ಮತ್ತು ಮೇಲ್ಗಡೆ ಫ್ಲೇಕಿನೆಸ್ಸು ಮತ್ತು ಅಥವಾ ಕ್ರಂಚಿನೆಸ್ಸು ಅವೆಲ್ಲನೂ ಯಾವುದೇ ದೊಡ್ಡ ಬ್ರ್ಯಾಂಡ್ಗೆ ಕಮ್ಮಿ ಇಲ್ಲ. ಒಳ್ಳೆ ಕಾಂಪಿಟೇಷನ್ ಕೊಡೋ ಥರನೇ ಇದೆ. ಅದ್ಭುತ, ಇಷ್ಟ ಆಯಿತು. ಇಲ್ಲೇ ಬಂದು ಲೈವಲ್ಲಿ ಒಂಥರ ಬಿಸಿ ಬಿಸಿ ತಿಂತಾಯಿದ್ರೆ ಆರ್ಡ್ರ್ ಮಾಡಿ, ಅದು ಮಜಾ. ಪಾರ್ಸಲ್ಗಿಂತ ಇದು ಮಜಾ, ನಮ್ಗೆ ಒಳ್ಳೆ ಮಜಾ ಕೊಡ್ತದೆ ವಿಂಗ್ಸ್. ಈಗ ಬರ್ಗರ್ ಕಡೆಗೆ ಹೋಗುವ ಸಮಯ. ಫ್ರೈಡ್ ಚಿಕನ್ ಬರ್ಗರ್. ಪೇಪರೆಲ್ಲ ತೆಗೆದ್ಬಿಟ್ಟು ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಅದ್ಭುತವಾದ ಸಾಫ್ಟ್ ಆದ ಬನ್ನು, ಒಳಗಡೆ ಆನಿಯನ್ಸ್, ಲೆಟಸ್, ಕ್ಯಾಪ್ಸಿಕಮ್ಸ್, ಆಮೇಲೆ ಮೇಲ್ಗಡೆ ಒಂದು ಸಾಸ್, ಕೆಳಗಡೆ ಮಯೋನೀಸ್, ಲೆಟಸ್ ಒಂದು ರಾಶಿ, ಆಮೇಲೆ ದೊಡ್ಡದಾದ ಫ್ರೈಡ್ ಚಿಕನ್. ಈ ಕಡೆ ಸ್ವಲ್ಪ ಜ್ಯೂಸಿಯಾಗಿ ಎಲ್ಲ ಹಂಗೆ ಚಲ್ತಾ ಇದೆ, ಆ ಕಡೆನೇ ಕಚ್ಬಿಡುವ. ಹೋಯ್ತಾ? ಫುಡ್ ಬ್ಲಾಗರ್ಸ್ಗೆ ಮೀಸೆಗಡ್ಡೆ ಇರಬಾರ್ದು. ನಾವು ಮೀಸೆಗಡ್ಡೆ ತೆಗ್ಬಿಟ್ರೆ 7 ಚಪಾತಿಗಳ ಥರ ಇರ್ತೀವಿ. ಅದೇ ಲಕ್ಷಣ. ಏನು ಮಾಡೋಕ್ಕಲ್ಲ, ಅವಾಗ ಒರೆಸ್ಕೊಂಡು ತಿಂತಾ ಇರಬೇಕಾಗತ್ತೆ. ಅದ್ಭುತ. ಕಚ್ಚಿದ ತಕ್ಷಣ ಮೇಲ್ಗಡೆ ಬನ್ನು, ಕೆಳಗಡೆ ಬನ್ನು, ಒಂದೇ ಬನ್ನು ಲೆವೆಲ್ಗೆ ಬಂದುಬಿಡ್ತು. ಅಷ್ಟು ಸಾಫ್ಟಾಗಿರುತ್ತೆ. ಮೇಲ್ಗಡೆ ಇದೆಯಲ್ಲ ಒಂಥರ ಗಾರ್ಲಿಕ್ ಮೈನೀಸ್ ಥರ, ಆ ಟೇಸ್ಟು ಅದ್ಭುತ. ಸ್ವಲ್ಪ ಲೈಟಾಗಿ ಚೂರು ಇರುತ್ತೆ, ಸ್ಪೈಸಿ. ಕೆಳಗಡೆ ನಾರ್ಮಲ್ ಮೈನೀಸು ಚೆನ್ನಾಗಿದೆ. ಮೈನು ಇಲ್ಲಿ ಇಷ್ಟ ಆಗಿದೆ ಏನಂದರೆ ಫ್ರೈಡ್ ಚಿಕನ್ ಕ್ವಾಲಿಟಿ. ಬರ್ಗರಲ್ಲೂ ಅಷ್ಟೇ, ಬರೀ ಇದು ವಿಂಗ್ಸ್ ತಿಂದಾಗೂ ಅಷ್ಟೇ. ಆಮೇಲೆ ಅದಂತೂ ಇದು ತಿನ್ನಲ್ಲ, ಅದು ಸ್ಟ್ರಿಪ್ಸು, ಬೋನ್ಲೆಸ್ ಸ್ಟ್ರಿಪ್ಸು, ಅದಂತೂ ಅಲ್ಟಿಮೇಟ್ ಆಗಿತ್ತು. ಕಮೆಂಟ್ ಮಾಡಿ, ಕಂಪ್ಯಾರಿಸನ್ ಮಾಡಿಬಿಡೋಣ. ಹೊಸ ಬ್ರ್ಯಾಂಡು ಜೊತೆಗೆ ಹಳೆ ಬ್ರ್ಯಾಂಡ್ಗಳ್ನ ಯಾರು ಚೆನ್ನಾಗಿದೆ ಅಂತ ಪಕ್ಕದಲ್ಲಿ ಇಟ್ಬಿಟ್ಟು ಟೇಸ್ಟ್ ಮಾಡಿ ನೋಡೋಣ. ಆ ಕಂಪ್ಯಾರಿಸನ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದೊಂದು ಮಾಡೋಣ. ತರಿಸ್ಬಿಟ್ಟು ನಮ್ಮ ಏರಿಯಾಗೆ ತರಿಸ್ಬಿಟ್ಟು ಸ್ಟುಡಿಯೋ ವೀಡಿಯೋ. ಸೊ ಎಲ್ಲ ಆಲ್ರೆಡಿ ಮಾಡಿದ್ದೀವಿ ಫ್ರೈಡ್ ಚಿಕನ್ ಕಂಪ್ಯಾರಿಸನ್ನು. ದೊಡ್ಡ ಬ್ರ್ಯಾಂಡ್ ಕಂಪೇರ್ ಮಾಡಿದ್ದೀವಿ. ಈಗ ಹೊಸದಾಗಿ ಬಂದಿರೋ ಬ್ರ್ಯಾಂಡ್ಗಳನ್ನ ಕಂಪೇರ್ ಮಾಡಿಲ್ಲ. ಸೊ ಇದನ್ನು ಅದ್ರ ಜೊತೆಗೆ ಕಂಪೇರ್ ಮಾಡ್ಬೋದು. ಈಗ ಖಾಲಿ ಮಾಡಿಬಿಟ್ಟು ಆ ಕಡೆ ಬಿರಿಯಾನಿ ಕೊಡೋಣ. ಸೊ ಎಲ್ಲೇ ಹೋದರೂ ಅಂತೂ ರೈಸ್ ತಿನ್ನಬೇಕು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಬಿರಿಯಾನಿ ಬೌಲ್. ಅದು ಕೂಡ ಚಿಕನ್ ಪಾಪ್ಕಾರ್ನ್ ಬಿರಿಯಾನಿ ರೋಲು. ಇದರಲ್ಲೂ ಸಿಗುತ್ತೆ, ಪನ್ನೀರಲ್ಲೂ ಸಿಗುತ್ತೆ ವೆಜ್ಜಿಗೆ. ಸೊ ಫಸ್ಟು ಪಾಪ್ಕಾರ್ನ್ ಎಲ್ಲ ಸೈಡ್ಗೆ ಹಾಕಿ ಜಸ್ಟ್ ರೈಸ್ನ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ಮೆಣಸಿನಕಾಯಿ ಸೈಡಿಗೆ ಹೋಗು. ಈ ಹೈದ್ರಾಬಾದಿ ಬಿರಿಯಾನಿ ಬರುತ್ತಲ್ಲ, ಸೇಮ್ ಆ ಥರ ಟೇಸ್ಟ್ ಬರುತ್ತೆ. ಜಾಸ್ತಿ ಖಾರ ಇಲ್ಲ, ಖಾರ ಸ್ಪೈಸಿನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇದು ಸ್ಪೈಸಸ್ದು ಆ ಘಮನೆಲ್ಲ ಫೀಲ್ ಮಾಡ್ಬೋದು. ಆಮೇಲೆ ಒಂದು ಮೇಲ್ಗಡೆ ಒಂದು ಲೇಯರು ಸಾಸು, ಗ್ರೇವಿ ಲೈಟಾಗೆ ಆ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಅದೊಂಥರ ಕಿಕ್ ಕೊಡುತ್ತೆ. ಪ್ಲಸ್ ಒಂದು ರಾಶಿ ಫ್ರೈಡ್ ಆನಿಯನ್ಸ್, ಅದು ಹಸಿ ಅಂಶನ ಆ್ಯಡ್ ಮಾಡುತ್ತೆ. ಇದು ಸೇಮ್ ಈಗ ಆಂಧ್ರ ಕಡೆ ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟ್ ಬರುತ್ತಲ್ಲ, ಸೇಮ್ ಅದೇ ಥರ ಬೌಲ್ ಕಾನ್ಸೆಪ್ಟು. ಬಿರಿಯಾನಿ ರೈಸ್ ಮೇಲ್ಗಡೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಪ್ಲೇಸ್ ಮಾಡಿ ಕೊಡ್ತಾರೆ. ಇಲ್ಲಿ ನಾನು ತೊಗೊಂಡೋದು ಚಿಕನ್ ಪಾಪ್ಕಾರ್ನು. ಸೊ ಒಂದು ಪಾಪ್ಕಾರ್ನ್ ಇಟ್ಕೊಂಡು ಒಂದು ಸ್ಪೂನಲ್ಲಿ ಪಾಪ್ಕಾರ್ನ್ ಜೊತೆಗೆ ರೈಸ್ ತೊಗೊಂಡು ತಿನ್ನುವ. ಆಮೇಲೆ ಈ ಪಾಪ್ಕಾರ್ನು ಫ್ಲೇವರಲ್ಲಿ ಕೋಟ್ ಮಾಡಿದ್ದಾರೆ, ಪೆರಿ ಪೆರಿ
ಸೊ ಅದು ಸ್ವಲ್ಪ ಖಾರ ಬೇಕು, ಯಾಕಂದರೆ ರೈಸಲ್ಲಿ ಖಾರ ಇಲ್ಲ ಜಾಸ್ತಿ. ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದಾರೆ, ಅದು ಸಿಕ್ಕಿದಾಗ ಆಮೇಲೆ ಅದು ಫ್ಲೇಕ್ಸು ಹಸಿಮೆಣ್ಸಿನ್ಕಾಯಿ ಬೀಜ ಎಲ್ಲ ಸ್ಪ್ರೆಡ್ ಆಗಿರುತ್ತೆ, ಸಿಕ್ಕಿದಾಗ ಸ್ವಲ್ಪ ಖಾರ ಫೀಲ್ ಆಗುತ್ತೆ. ಒಂದು ಸ್ವಲ್ಪ ಖಾರ ಬೇಕು ಅಂದರೆ ಇದು ಆ ಫ್ರೈಡ್ ಚಿಕನ್ನ ನೆನೆಸ್ಕೊಂಡು ತಿಂದರೆ ಸೊ ನಿಮ್ಗೆ ಸ್ವಲ್ಪ ಪೆರಿ ಪೆರಿ ಬಂದು ಇರೋದ್ರಲ್ಲಿ ಅವ್ರ ಹತ್ರ ಇರೋದು ಸ್ಪೈಸಿ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ ಸ್ಪೈಸಿ ಇರೋದು ಅದು ಒಂದೇ. ಅದು ತಿಂದಾಗ ಸ್ವಲ್ಪ ಉಳ್ಳುಳ್ಳಿ ಖಾರ ಆ ಟೇಸ್ಟು ಆ್ಯಡ್ ಆಗುತ್ತೆ ಬಿರಿಯಾನಿಗೆ. ಚೆನ್ನಾಗಿದೆ ಇದು ಅಷ್ಟೇ. ಪಾಪ್ಕಾರ್ನ್ ಚೆನ್ನಾಗಿತ್ತು, ಕ್ವಾಲಿಟಿ ಬಾಯಲ್ಲಿ ಸಿಗಲೇ ಇಲ್ಲ, ಪುಡಿ ಆಗೋಯ್ತು. ಸೊ ಫೈನಲಾಗಿ ನೀವು ಇಲ್ಲಿ ಸುತ್ತಮುತ್ತ ಇದ್ದೀರಾ ಅಥವಾ ನಿಮ್ಮ ಏರಿಯಾದಲ್ಲಿ ಬಿಗ್ ಗೈಸ್ ಇತ್ತು ಅಂದರೆ ಒಂದ್ಸಲಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಸೊ ನಾವೇನೇ ತರಿಸ್ಕೊಂಡಿದ್ವಿ ಅದನ್ನು ಮಿಸ್ ಮಾಡೋದು ಹೇಳ್ಕೊಳ್ಬೇಕು. ರಾಮನ್ ಸೂಪರಾಗಿತ್ತು. ಸೊ ಇದು ಕೊರಿಯನ್ ಫ್ರೈಡ್ ಚಿಕನ್ ರಾಮನ್ ನಾವು ತರಿಸ್ಕೊಂಡಿದ್ದು, ಸ್ಪೈಸಿಯಾಗಿ ಅದ್ಭುತ. ಅದಕ್ಕೆ ಜೊತೆಗೆ ಕೊಟ್ಟಿದ್ದು ಸ್ಟ್ರಿಪ್ಸ್ಗೆ ಫ್ಯಾನ್ ಆಗೋದೆ, ಅಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಫುಲ್ ಜ್ಯೂಸಿಯಾಗಿ ಸಖತ್ತಾಗಿತ್ತು. ಅದು ಮಸ್ಟ್ ಟ್ರೈ. ಸೊ ನೀವು ವಿಸಿಟ್ ಮಾಡಿ ಸ್ಟೋರ್ಗೆ, ಅಲ್ಲೇ ತಿನ್ನಬೇಕು. ಸೊ ಆವಾಗಲೇ ಮಜಾ ಅದು ಪಡೆಯೋಕ್ಕಾಗಲ್ಲ. ಅದಾದಮೇಲೆ ವಿಂಗ್ಸಲ್ಲಿ ಆಪ್ಷನ್ಸ್ ಇದೆ. ವಿಂಗ್ಸಲ್ಲಿ ನಾವು ಸ್ವಲ್ಪ ಪೆರಿ ಪೆರಿ ಫ್ಲೇವರ್ನ ಆ್ಯಡ್ ಮಾಡಿಸಿ ತಿಂದಿದ್ದು, ಅದು ಅಷ್ಟೇ ಖಾರವಾಗಿ ತಿಂತ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಖಾರ ಬಾಯಿ ತೊಟ್ಟಿಗೆಲ್ಲ ಅಂಟ್ಕೊತಾ ಇರುತ್ತಲ್ಲ, ಅದು ಒಳ್ಳೆ ಮಜಾ ಕೊಡ್ತು. ಆಮೇಲೆ ಬರ್ಗರು, ಅದು ಫ್ರೈಡ್ ಚಿಕನ್ ಬರ್ಗರ್ ನನ್ನ ಪರ್ಸನಲ್ ಫೇವ್ರೇಟು, ಅದು ಸಹ ನಾನು ತರಿಸ್ಕೊಂಡಿದ್ದು. ಸೊ ನಿಮ್ಗೆ ಪನ್ನೀರು ಆಪ್ಷನ್ ಇದೆ ಮತ್ತು ಪ್ಯಾಟಿ ಥರನೂ ಆಪ್ಷನ್ ಇದೆ, ನೀವು ಯಾವ್ದು ಬೇಕಾದ್ರೂ ಅದನ್ನು ಟ್ರೈ ಮಾಡ್ಬೋದು. ಬಟ್ ಇಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ಫ್ರೈಡ್ ಚಿಕನ್ಸ್ ಮಾತ್ರ ಅಲ್ಟಿಮೇಟು. ಸೊ ಅಥವಾ ಬೇರೆ ಹಾಟ್ ಆ್ಯಂಡ್ ಕ್ರಿಸ್ಪಿ ಸಿಗುತ್ತೆ, ಥೈ ಪೀಸ್ ಸಿಗುತ್ತೆ, ಗ್ರಿಲ್ಡ್ ಚಿಕನ್ ಸಿಗುತ್ತೆ, ಆ ಥರ ಎಷ್ಟೊಂದು ಆಪ್ಷನ್ಸ್ ಇದೆ. ಬಂದು ನೀವು ಯಾವ್ದು ಬೇಕು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ನೀವು ಅದನ್ನು ಚೂಸ್ ಮಾಡ್ಬೋದು. ಸೊ ಈ ಫ್ರೈಡ್ ಚಿಕನ್ನು ಇದು ಅಂತ ಮಿಸ್ ಮಾಡಿ ನಾವೇನು ತರಿಸ್ಕೊಂಡು ಅದನ್ನು ಟ್ರೈ ಮಾಡಲೇಬೇಕು ಒಂದ್ಸಲ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು ಹೊಸ ಬ್ರ್ಯಾಂಡ್ ಬಂದಿದೆ, ಒಂದು ಒಳ್ಳೆ ಕ್ವಾಲಿಟಿ, ಸೇಮ್ ದೊಡ್ಡ ದೊಡ್ಡ ಬ್ರ್ಯಾಂಡಿಗೆ ಟಕ್ಕರ್ ಕೊಡೋವಂಥ ಒಂದು ಟೇಸ್ಟು ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕಂಪ್ಯಾರಿಸನ್ ವಿಡಿಯೋ ಬೇಕಾ, ಈ ಬ್ರ್ಯಾಂಡ್ ಜೊತೆ ಬೇರೆ ಬ್ರ್ಯಾಂಡ್ನ ಕಂಪೇರ್ ಮಾಡಿ ಅಕ್ಕಪಕ್ಕ ಇಟ್ಕೊಂಡು ಟೇಸ್ಟ್ ಮಾಡಿದಾಗ ಯಾವ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂದರೆ ನೋಟಿಫಿಕೇಷನ್ ಬರೋದಿಲ್ಲ. ಪಕ್ಕದ ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಬೇಕು, ಪ್ಲಸ್ ಮೊಬೈಲಲ್ಲಿ ಯೂಟ್ಯೂಬ್ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಬೇಕು, ಆವಾಗಲೇ ನೋಟಿಫಿಕೇಷನ್ ಬರುತ್ತೆ. ನಮಸ್ಕಾರ.